ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಅವರ ಮದುವೆ ನಿಲ್ಲಲು ಕಾರಣ ಇದೆ ಅಂತೆ ನೋಡಿ. ಆಯ್ತು ಸರಿ ಅಪ್ಪ, ನಿಮ್ಗೆ ಅಪ್ಪ ಮಾಡಿದೇನು ಕೆಲಸ ಗೊತ್ತಾ? ನಿನ್ನ ಅಮ್ಮ ಬಂದು ನನಗೆ ಸಾರಿ ಹೇಳ್ಬೇಕು ಅಂತ ಅಲ್ಲಲ್ಲ, ಇವ್ರಿಗೆ ಎಷ್ಟು ತಲೆ ಇರ್ಬೋದು ಅಂತ ಹುಡುಗ ಹುಡುಗಿನ ಒಟ್ಟಿಗೆ ಮಾಡದ ಹೊಡೆದಿದ್ದು ನನ್ನ ಪುಣ್ಯ. ಆಮೇಲೆ ಬಟ್ ಹೇಳದ್ ನಾನು, ತಾಯಿ ಬಂದು ಇದನ್ನ ನಿಮ್ಮ ತಾಯಿನ ನಿಮ್ಮ ವಿತೌಟ್ ರೀಸನ್ ನಿಮ್ಮ ತಾಯಿನ ಬಂದು ನಿಮ್ಮ ಗಂಡನ ತಾಯಿ ಬಂದು ಸಾರಿ ಕೇಳ್ಬೇಕು ನೀವೇನ್ ಹೇಳ್ತೀರಾ? ಅವ್ರಿಗೆ ನಾವು ಬೆಳೆಸಿದ ನೋವು ಅವ್ರಿಗೆ ಇರೋದಿಲ್ಲ. ಅದು ನನಗೆಲ್ಲ 10 ಗಂಟೆಗೆ ಸಹಾಯ ಮಾಡಿ ಗೊತ್ತು ಹೊರತು ನನಗೆ ಸಾರಿ ಅಂತ ಹೇಳಿ ಎಲ್ಲ ನಾನು ಬದುಕಲೇ ಇಲ್ಲ. ನಾನು ಆತರ ತಪ್ಪು ಮಾಡ್ಕೊಂಡವಳೆ ಅಲ್ಲ. ಆಯ್ತಾ? ತಾಯಿದು ಡಿಮಾಂಡ್ ಆಯ್ತು, ಅಣ್ಣನ ಹೆಂಡತಿದು ಡಿಮಾಂಡ್ ಆಯ್ತು, ಎಲ್ಲ ಬಿಟ್ಟು ಬಂದು ಅಣ್ಣಂದು ಹೆಂಡತಿದು ಫೋನು, ಇವ್ರದು ತಾಯಿದು ಫೋನ್ ಎಲ್ಲ ಹೊರಗೆ ಎಲ್ಲ ಆಗಿ ಸೀನಿಗೆ ಒಳಗೆ ತುಂಬಾ ನಡೆದಿದೆ. ನಾನೊಂದು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಬಚಾವ್. ಕರ್ನಾಟಕನ ಹೇಳ್ತಾ ಇದೆ ಅವ್ಳು ಹೋಗುವಂತ ಸ್ಟೈಲ್ಗೆ ನಮ್ಮ ಹುಡುಗಿ ಹೆಂಗ್ ಬೆಳಿತಾ ಇದ್ದಾಳೆ ಅಂತ ಖುಷಿ ಪಡುವ ಟೈಮಲ್ಲಿ ಏನ್ ಕೆಲ್ಸ ಇದ್ರು ಇದನ್ನ ನಾವು ಹೇಳ್ಬೇಕ? ನಮ್ಗೇನ್ ದರ್ದ ಆಯ್ತಾ? ಒಂದು ಎಲ್ಲ ಏನು ವಿಷಯ ಇದ್ರು ಇವನು ತಲೆ ಹಾಕೋದು. ನಾನು ಯಾವ ಗ್ಯಾರಂಟಿಯಲ್ಲಿ ಮದುವೆ ಮಾಡಿ ಕೊಡ್ಲಿ ಇವ್ರಿಗೆ? ಒಂದು ಹೆಣ್ಮಗನನ್ನ ಕೊಡೋದು ಬೇಡವಾ ಅವ್ರಿಗೆ? ಆ ಗ್ಯಾಂಗಿಗೆ ನಾನು ಕೊಡೋದು, ಗಂಡನಿಗೆ ಹುಡುಗನಿಗೆ ಕೊಡೋದು, ಇವ್ರ ಮ್ಯಾನೇಜರ್ಗೆ ಇವ್ರ ಪ್ರೊಡ್ಯೂಸರ್ಗೆ ಅಲ್ಲ. ಏನು ಕೆಲಸ ಆಗ್ಬೇಕು ಕೇಳ್ಬೇಕು ನಾನು. ನನಗೆ ಈಗ ಅದರ್ಧ ಇದಲ್ಲ, ಅವನ್ನ ಕೇಳ್ಕೊಳ್ಳಿ ಅಂತ. ಈ ಮನುಷ್ಯ ಯಾವ್ದು ಆಗೋದಿಲ್ಲ ನನಗೆ. ಕೊನೆ ಮಾತು, ನೀನು ಎಲ್ಲಾ ಬಿಟ್ಟು ಬಂದು ಟ್ವೀಟ್ ಮಾಡಬೇಕು, ನಾನು ಇನ್ನು ಯಾವ ಸಿನಿಮಾನು ಮಾಡಲ್ಲ ಅಂತ ಹೇಳ್ಕೊಂಡು ಟ್ವೀಟ್ ಮಾಡ್ಬೇಕು. ಏನಾಯ್ತು ಅಂತ ಹೇಳಿದ್ರೆ, ನಮ್ ರಿಲೀಸ್ 15 ಈ ಸೀನ್ ಹೊರಗೆ ಬಂದ ಮೇಲೆ ಏನಿದೆ ಅದ್ರಲ್ಲಿ ಅಷ್ಟು ಕೆಟ್ಟದ್ದು? ಆಯ್ತು ಈ ಸೀನು ಶೂಟ್ ಮಾಡುವಾಗ ನನ್ನ ಪರ್ಮಿಷನ್ ಕೇಳಿದಾರೆ. 5 ತರದಲ್ಲಿ ಶೂಟ್ ಮಾಡಿದ್ದಾರೆ. ಯಾಕಂದ್ರೆ ಯಾವ್ದು ಮ್ಯಾಚ್ ಆಗ್ತದೆ ಅದನ್ನು ಮಾತ್ರ ಹಾಗೆ ಆಗೋದು. ಇನ್ನು ಆ ಸೀನ್ ಪುನಃ ನಾವು ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಸೀನು ಶೂಟ್ ಮಾಡಿದ್ದಾರೆ. ಯಾಕಂದ್ರೆ ಈ ತರ ಕ್ಯಾರೆಕ್ಟರ್ ಸಿಕ್ಕಿದ ಮೇಲೆ ಅದೊಂದು ಸೀನು ನಾನು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಆ ಮೂವಿಗೆ ಒಂದು ಕಂಪ್ಲೀಷನ್ ಬರೋದಿಲ್ಲ. ಇಲ್ಲಿ ಆಗಿನ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಓಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ಹಾಗೆ ಮೀಡಿಯಾದವರು ಮೊದಲು ಯಾವ್ದೋ ಒಂದು ಟಿವಿ ಅವರು ಕೇಳಿದ್ರಂತೆ, ನನ್ನ ಪ್ರಾಜೆಕ್ಟ್ ಕೇಳುವ ಅವಶ್ಯಕತೆ ಮೀಡಿಯಾದವ್ರಿಗೆ ಏನಿತ್ತು. ಕೇಳಿರುವಾಗ ಅವ್ರು ಕೊಡಬೇಕಾದ ರಿಪ್ಲೈ ಏನ್ ಕಮ್ಮ ಅಂತ ಮಾತಾಡಿ, 21 ವರ್ಷದ ಹುಡುಗಿನ 35 ವರ್ಷದ ಹುಡುಗನಿಗೆ ಒತ್ತಿದೆ ನನ್ನ ದೊಡ್ಡತನ. 2 ಗಂಟೆಗೆ ಇದು ಮುಗ್ದಿದೆ, ಏನು ಇಂಟರ್ವ್ಯೂ ಮುಗ್ದಿದೆ. 2 ಗಂಟೆಗೆ ಇವ್ರು ಹೇಳ್ತಾ ಇದಾರೆ, ಕಾರ್ ತಕೊಂಡು ಬಾ ಬೆಂಗಳೂರಿಗೆ ಚಿಕನ್ ಹೋಗ್ಲಿಕ್ಕೆ. ಮಿಡ್-ನೈಟ್ 2 o'clock ನೀನು ನೋಡ್ಲಿಕ್ಕೆ ಕಾರ್ ತಕೊಂಡ್ ಬರ್ಬೇಕಂತ ಇನೋವಾ ತಕೊಂಡು ರಾತ್ರಿ 2 ಗಂಟೆಗೆ ಬಂದು ನೋಡಿ ಬೆಳಿಗ್ಗೆ 8 ಗಂಟೆಗೆ ಪುನಃ ಇದ್ರವರೆಗೆ ಬರ್ಬೇಕಂತ ಇವ್ರು ಮನುಷ್ಯರ ಇವ್ರು. ನಾನು ಆತರ ನನ್ನ ಮಗಳಿಗೆ ಏನಾದ್ರು ತೊಂದ್ರೆ ಆದ್ರೆ ಯಾರು ಹೊಣೆ? ನಿಮಗೇನು? ನಿಮಗೆ 1000 ಹುಡುಗಿ ಸಿಗ್ತಾರೆ, ಮದ್ವೆ ಆಗ್ತೀರಾ. ನನ್ನ ಮಗಳಿಗೆ ಏನಾದ್ರು ರೋಡ್ ಅಲ್ಲಿ ತೊಂದ್ರೆ ಆದ್ರೆ ಯಾರು ಹೊಣೆ ಅಂತ ಕೇಳಿದ್ರೆ ಅಲ್ಲ, ನಾವ್ ಹಂಗಲ್ಲ. ಅದು ನಿಜವಾಗ್ಲೂ ಆಗ ಮಾತ್ರ ಒಂದೇ ಒಂದು ಮಾತು ಹೇಳಿದಂದ್ರೆ, ನಾನು ಬರ್ಲಿಕ್ಕೆ ಆಗಲ್ಲ, ಇವತ್ತಿನ ದಿನ ನನಗೆ ಪ್ರಸ್ತವರ ಇಂಪಾರ್ಟೆಂಟ್. ಸತ್ಯ ಇರೋದೇ ಬೇರೆ. ಈ ಹುಡುಗಿಗೆ ತಲೆ ಬೇರೆ ಇಲ್ಲ. ನಾನು ಅದೇ ಬೈತೀನಿ, ನೀ ತಲೆಗೆ ತೆಗಿತೀಯ ಅಂತ. ಆ ಮನುಷ್ಯ ಹಂಗೆ ಅಂತ ಗೊತ್ತಿದ್ಮೇಲೂ ನೀನ್ ಹಂಗೆ ಕಳ್ಸಿದ್ಯಲ್ಲ ನೀನು ಅಂತ. ಅದಾದ್ಮೇಲೆ ನನ್ನ ಜೊತೆ ಬಂದು ಗಲಾಟೆ ಆಯ್ತು, ಅದಾಯ್ತು. ಆ ಟೈಮಲ್ಲಿ ನನಗೆ ಸದ್ಯಕ್ಕೆ ಈ ವಿಡಿಯೋ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇದು ರಶ್ಮಿಕಾ ಮಂದಣ್ಣ ಅವರು ತಾಯಿ ಮಾತಾಡಿರೋದು ಅಂತ ಹೇಳ್ತಿದ್ದಾರೆ. ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.